ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕಾರಣದಲ್ಲಿ ಕೆಲವು ನಾಯಕರು ವಿವಾದಗಳು ಮತ್ತು ಜನಪ್ರಿಯತೆಯನ್ನು ಒಂದೇ ನಾಣ್ಯದ ಎರಡು ಮುಖಗಳಂತೆ ನಿರಂತರವಾಗಿ ಹೊಂದಿದ್ದಾರೆ. ಅಂತಹವರಲ್ಲಿ ಸಿ.ಟಿ. ರವಿಯವರು ಪ್ರಮುಖರು. ಅವರ ಹೆಸರು ಕೇಳಿದಾಕ್ಷಣ ಕೆಲವರಿಗೆ ಹಿಂದುತ್ವದ ಗಟ್ಟಿ ಧ್ವನಿ ನೆನಪಾದರೆ ಮತ್ತೆ ಕೆಲವರಿಗೆ ಅವರ ವಿವಾದಗಳ ಹೇಳಿಕೆಗಳು ಮತ್ತು ನಿಲುವುಗಳು ಕಣ್ಮುಂದೆ ಬರುತ್ತೆ. RSSನ ಕಾರ್ಯಕರ್ತರಾಗಿ ಪ್ರಾರಂಭವಾಗಿ ಚಿಕ್ಕಮಗಳೂರಿನಿಂದ ಸತತವಾಗಿ 4 ಬಾರಿ ಶಾಸಕರಾಗಿ, ರಾಜ್ಯ ಸಚಿವರಾಗಿ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಬೆಳೆದಿರುವ ಅವರ ರಾಜಕೀಯ ಪ್ರಯಾಣ ನಿಜಕ್ಕೂ ರೋಚಕ. ಆದರೆ ಈ ಸುದೀರ್ಘ ಪಯಣದಲ್ಲಿ ಅವರು ಅನೇಕ ವಿವಾದಗಳ ಕೇಂದ್ರಬಿಂದುವಾಗಿದ್ದಾರೆ. ಬಾಬಾ ಬುಡನ್ಗಿರಿ ದತ್ತಪೀಠದ ಹೋರಾಟದಿಂದ ಹಿಡಿದು ಅವರ ಇತ್ತೀಚೆಗಿನ ಹೇಳಿಕೆಗಳು ಮತ್ತು ನ್ಯಾಯಾಂಗ ಪ್ರಕರಣಗಳವರೆಗೆ ಸಿ.ಟಿ. ರವಿಯವರ ರಾಜಕೀಯ ಜೀವನವು ಇಂದಿಗೂ ಸುದ್ದಿಯಲ್ಲಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿ.ಟಿ. ರವಿಯವರ ಜೀವನದ ಪ್ರಮುಖ ಘಟ್ಟಗಳನ್ನು, ರಾಜಕೀಯ ಯಾನವನ್ನು ಮತ್ತು ಅವರನ್ನು ಸುತ್ತುವರೆದಿರುವ ಪ್ರಮುಖ ವಿವಾದಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಸಿ.ಟಿ. ರವಿಯವರ ಪೂರ್ಣ ಹೆಸರು ಚಿಕ್ಕಮಾಗವಳ್ಳಿ ತಿಮ್ಮೇಗೌಡ ರವಿ. ಇವರು ಕರ್ನಾಟಕ ರಾಜಕಾರಣದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಜುಲೈ 18, 1967ರಂದು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಾಗರವಳ್ಳಿ ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಶಾಲೆ ಮತ್ತು ಕಾಲೇಜು ಶಿಕ್ಷಣವನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಪೂರೈಸಿದರು. ನಂತರ 2012ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಸಿ.ಟಿ. ರವಿಯವರ ರಾಜಕೀಯ ಪ್ರಯಾಣವು ಚಿಕ್ಕ ವಯಸ್ಸಿನಿಂದಲೇ RSS ಮೂಲಕ ಪ್ರಾರಂಭವಾಯಿತು. ಇದು ಅವರ ಸಾರ್ವಜನಿಕ ಜೀವನಕ್ಕೆ ಬುನಾದಿಯನ್ನ ಹಾಕಿತು. ಅವರು RSSನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ನಂತರ ಬಿಜೆಪಿ ಪಕ್ಷದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡರು. RSSನ ತತ್ವಗಳು ಮತ್ತು ಕಾರ್ಯವೈಖರಿ ಅವರ ರಾಜಕೀಯ ಚಿಂತನೆ ಮತ್ತು ಕಾರ್ಯಶೈಲಿಯನ್ನ ರೂಪಿಸಿದ್ವು. ವಿದ್ಯಾರ್ಥಿ ನಾಯಕರಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದರೆ ABVPನಲ್ಲಿ ಸಕ್ರಿಯರಾಗಿದ್ದರು. RSSನಲ್ಲಿ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ ನಂತರ ಅವರು ಬಿಜೆಪಿ ಪಕ್ಷದಲ್ಲಿ ಸಕ್ರಿಯ ಸದಸ್ಯರಾದರು. ಇದು ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿತ್ತು. ಇವರು ಹಿಂದುತ್ವ ಸಿದ್ಧಾಂತದ ಪ್ರಬಲ ಪ್ರತಿಪಾದಕರಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಮತ್ತು ಬಿಜೆಪಿಯೊಳಗೆ ಅವರು ಹಿಂದುತ್ವದ ಚಿಂತನೆಗಳನ್ನು ಬಲವಾಗಿ ಪ್ರತಿಪಾದಿಸುವ ಪ್ರಮುಖ ನಾಯಕರಲ್ಲಿ ಒಬ್ಬರು. ಬಾಬಾ ಬುಡನ್ಗಿರಿ ವಿವಾದದಲ್ಲಿ ಸಿ.ಟಿ. ರವಿಯವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ ಈ ಸ್ಥಳವು ದತ್ತಪೀಠ ಮತ್ತು ಸೂಫಿ ಸಂತ ಬಾಬಾ ಬುಡನ್ ದರ್ಗಾ ಎರಡೂ ಅಸ್ತಿತ್ವದಿಂದಾಗಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳೆರಡಕ್ಕೂ ಪವಿತ್ರವಾಗಿದೆ. ಹಿಂದೂ ಸಂಘಟನೆಗಳು ಇದನ್ನು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಎಂದು ಕರೆದು ಇದು ಹಿಂದೂ ದತ್ತಪೀಠ ಎಂದು ಪ್ರತಿಪಾದಿಸುತ್ತಲೇ ಬಂದಿವೆ. ಈ ವಿವಾದದಲ್ಲಿ ಸಿ.ಟಿ. ರವಿಯವರು ಹಿಂದೂ ಸಂಘಟನೆಗಳ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿದ್ರು. ದತ್ತಮಾಲಾ ಅಭಿಯಾನಗಳು, ದತ್ತ ಜಯಂತಿ ಆಚರಣೆಗಳು ಮತ್ತು ದತ್ತಪೀಠಗಳು ಹಿಂದೂಗಳ ಪೂರ್ಣ ನಿಯಂತ್ರಣಕ್ಕೆ ತರುವ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡರು. ಇದು ಅವರ ಹಿಂದುತ್ವ ನಿಲುವುಗಳನ್ನು ಮತ್ತಷ್ಟು ಎತ್ತಿ ಹಿಡಿತು ಮತ್ತು ಅವರನ್ನು ಹಿಂದೂ ಕಾರ್ಯಕರ್ತರಲ್ಲಿ ಪ್ರಮುಖ ನಾಯಕರನ್ನಾಗಿ ಗುರುತಿಸಿತು. ಅವರ ಈ ನಿಲುವುಗಳು ಮತ್ತು ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆ ಕರ್ನಾಟಕದ ರಾಜಕಾರಣದಲ್ಲಿ ಅವರ ಹಿಂದುತ್ವವಾದಿ ಮುಖವನ್ನ ಮತ್ತಷ್ಟು ಸ್ಪಷ್ಟಪಡಿಸಿತು. ಇನ್ನು ಸಿ.ಟಿ. ರವಿ ಅವರು 1999ರಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದರು. ಈ ಚುನಾವಣೆಯಲ್ಲಿ ಅವರು ಕೇವಲ 982 ಮತಗಳ ಅಂತರದಿಂದ ಸೋಲನ್ನ ಕಂಡರು. ಇದು ಅವರ ರಾಜಕೀಯ ಜೀವನದ ಆರಂಭಿಕ ಹಂತದ ಒಂದು ಹಿನ್ನಡೆಯಾಗಿದ್ರು. ಇದು ಅವರನ್ನ ನಿರುತ್ಸಾಹಗೊಳಿಸಲಿಲ್ಲ. ಬದಲಿಗೆ ಅವರು ತಮ್ಮ ಪ್ರಯತ್ನಗಳನ್ನ ಮುಂದುವರೆಸಿದ್ರು. ಮುಂದಿನ ಚುನಾವಣೆಗಳಲ್ಲಿ ಯಶಸ್ಸನ್ನ ಕಂಡರು ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ರು. ತಮ್ಮ ಮೊದಲ ಪ್ರಯತ್ನದಲ್ಲೇ ಕಡಿಮೆ ಅಂತರದಿಂದ ಸೋತರು. ಸಿ.ಟಿ. ರವಿಯವರು ತಮ್ಮ ಪ್ರಯತ್ನವನ್ನ ಮುಂದುವರೆಸಿದ್ರು. ಪರಿಶ್ರಮದ ಫಲವಾಗಿ 2004ರಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಜಯಗಳಿಸುವ ಮೂಲಕ ಅವರು ಮೊದಲ ಬಾರಿಗೆ ಶಾಸಕರಾದರು. ಈ ಗೆಲುವು ಅವರ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿತ್ತು. ಅಂದಿನಿಂದ ಅವರು ಚಿಕ್ಕಮಗಳೂರಿನ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ್ರು ಮತ್ತು ನಂತರದ ಚುನಾವಣೆಗಳಲ್ಲೂ ಗೆಲುವನ್ನ ಸಾಧಿಸುತ್ತಲೇ ಬಂದಿದ್ದಾರೆ.
ಇನ್ನು ಸಿ.ಟಿ. ರವಿಯವರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ವಿವಿಧ ಪ್ರಮುಖ ಸಚಿವ ಸ್ಥಾನಗಳನ್ನು ನಿರ್ವಹಿಸಿದರೆ ಅವರ ಸಚಿವ ಸ್ಥಾನಗಳ ಪೈಕಿ ಅವರು 2012ರಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರು. ಇದು ಅವರ ರಾಜಕೀಯ ಜೀವನದಲ್ಲಿ ಪ್ರಮುಖ ಹಂತವಾಗಿದ್ದು ರಾಜ್ಯದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನೀತಿ ನಿರೂಪಣೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಅವರು ನಂತರದ ಬಿಜೆಪಿ ಸರ್ಕಾರಗಳಲ್ಲೂ ವಿವಿಧ ಖಾತೆಗಳನ್ನು ನಿರ್ವಹಿಸಿದರು. ಇನ್ನು ಸಿ.ಟಿ. ರವಿಯವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರ ಸಚಿವ ಸಂಪುಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದರೆ ಈ ಹುದ್ದೆಗಳು ಅವರಿಗೆ ರಾಜ್ಯದ ಕಲೆ, ಸಾಹಿತ್ಯ, ಭಾಷೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅವಕಾಶವನ್ನ ನೀಡಿದ್ವು. ಇನ್ನು ಇವರು ಕೇವಲ ಶಾಸಕರಾಗಿ ಮತ್ತು ಸಚಿವರಾಗಿ ಮಾತ್ರವಲ್ಲದೆ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿಯೂ ಮಹತ್ವದ ಪಾತ್ರ ವಹಿಸಿದರೆ ಇವರ ಸಂಘಟನಾ ಕೌಶಲ್ಯ ಮತ್ತು ಬದ್ಧತೆ ಇವರನ್ನ ಪಕ್ಷದ ನಾಯಕತ್ವದ ಗಮನಕ್ಕೆ ತಂದಿತ್ತು. ಕರ್ನಾಟಕ ಬಿಜೆಪಿಯ ವಿವಿಧ ವಿಭಾಗಗಳಲ್ಲಿ ಯುವ ಮೋರ್ಚಾ ಸೇರಿದಂತೆ ಹಲವು ಸಂಘಟನಾ ಹುದ್ದೆಗಳನ್ನು ನಿರ್ವಹಿಸಿದರೆ ಇವರ ಸಾಮರ್ಥ್ಯ ಮತ್ತು ಸಿದ್ಧಾಂತದ ಬದ್ಧತೆಯನ್ನ ಗುರುತಿಸಿ ಇವರನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಇನ್ನು ಇವರು ಪಕ್ಷದ ಪ್ರಮುಖ ವಕ್ತಾರರಲ್ಲಿ ಒಬ್ಬರಾಗಿ ಟಿವಿ ಚರ್ಚೆಗಳು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಪಕ್ಷದ ನಿಲುವುಗಳನ್ನು ಸಮರ್ಥವಾಗಿ ಮಂಡಿಸುತ್ತಾರೆ. ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಮತ್ತು ಸಂಘಟನಾ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಇವರು ಗೋವಾ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿಯ ಉಸ್ತುವಾರಿಯಾಗಿಯೂ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಸಿ.ಟಿ. ರವಿಯವರ ತಂದೆ ತಿಮ್ಮೇಗೌಡ, ಇವರ ಪತ್ನಿ ಪಲ್ಲವಿ, ಇವರು ಗೃಹಿಣಿ ಮತ್ತು ಸಮಾಜ ಸೇವಕಿ. ಇವರಿಗೆ ಇಬ್ಬರು ಮಕ್ಕಳು. ಇನ್ನು ಸಿ.ಟಿ. ರವಿಯವರು ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿ ಗುರುತಿಸಿಕೊಂಡಿರೋದ್ರಿಂದ ಅವರ ರಾಜಕೀಯ ಜೀವನದಲ್ಲಿ ಕೆಲವು ವಿವಾದಗಳು ಸೃಷ್ಟಿಯಾಗಿವೆ. ಅವರ ವಿವಾದಗಳು ಸಾಮಾನ್ಯವಾಗಿ ಅವರ ಹೇಳಿಕೆಗಳು, ಆಚರಣೆಗಳು ಮತ್ತು ರಾಜಕೀಯ ನಿಲುವುಗಳಿಗೆ ಸಂಬಂಧಿಸಿವೆ. ಸಿ.ಟಿ. ರವಿಯವರು ಕೆಲವು ಸಂದರ್ಭಗಳಲ್ಲಿ ವಿವಾದಾತ್ಮಕ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಿರ್ದಿಷ್ಟವಾಗಿ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ವಿರೋಧ ಪಕ್ಷಗಳ ವಿರುದ್ಧ ನೀಡಿದ ಹೇಳಿಕೆಗಳು ಟೀಕೆಗೆ ಗುರಿಯಾಗಿವೆ. ಇನ್ನು ಇತ್ತೀಚೆಗಷ್ಟೇ 2024ರ ಡಿಸೆಂಬರ್ನಲ್ಲಿ ಕರ್ನಾಟಕ ವಿಧಾನ ಪರಿಷತ್ನೊಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಬಳಸಿದ್ದಾರೆ ಎಂಬ ಆರೋಪದ ಮೇಲೆ ಸಿ.ಟಿ. ರವಿಯವರನ್ನ ಬಂಧಿಸಲಾಗಿತ್ತು. ಇನ್ನು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳ ಬಗೆಗಿನ ಅವರ ಟೀಕೆಗಳು ಹಾಗೆ ಮಂಗಳೂರು ಗಲಭೆಗಳ ಬಗ್ಗೆ ಅವರ ಹೇಳಿಕೆಗಳು ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಸಿ.ಟಿ. ರವಿಯವರ ರಾಜಕೀಯ ಜೀವನ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.